ವೀಕ್ಷಕರೇ ನಮಸ್ಕಾರ. ಸಂಚಾರಿ ನಾಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬಿಗ್ ಬಾಸ್ ಸೀಸನ್ 10 ಇಂದಿನ ಎಲ್ಲ 9 ಸೀಸನ್ಗಳಿಗಿಂತಲೂ ಈ ಸೀಸನ್ ತುಂಬ ಜನಪ್ರಿಯತೆಯನ್ನು ಗಳಿಸಿದ್ದು ಇದೀಗ ಅಷ್ಟೇ ರೋಚಕ ಘಟ್ಟವನ್ನು ತಲುಪಿದೆ. 12 ವಾರಗಳನ್ನು ಪೂರ್ಣಗೊಳಿಸಿ ಫೈನಲ್ ಸಮೀಪಕ್ಕೆ ಲಗ್ಗೆ ಇಟ್ಟಿದೆ. ಕಳೆದ ಎಲ್ಲ ಸೀಸನ್ಗಳಿಗಿಂತಲೂ ಈ ಬಾರಿ ಅತಿ ಹೆಚ್ಚು ವೀಕ್ಷಣೆಯನ್ನು ಕೂಡ ಪಡೆದಿದ್ದು ಪ್ರತಿಯೊಂದು ಮನೆ, ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಬಿಗ್ ಬಾಸ್ನದೇ ಮಾತು ಅಷ್ಟೊಂದು ಕ್ರೇಜನ್ನು ಹುಟ್ಟು ಹಾಕಿದೆ. ಅದರಲ್ಲೂ ಕೂಡ ವರ್ತೂರ್ ಸಂತೋಷ್ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ ರೀತಿ, ಸಂಗೀತ ಮತ್ತು ಪ್ರತಾಪ್ ಅವರು ಆಸ್ಪತ್ರೆಗೆ ದಾಖಲಾದ ಘಟನೆಗಳು ಸಿನಿಮೀಯ ರೀತಿಯಲ್ಲಿ ಘಟಿಸಿದ್ದವು. ಈ ಸಲ ಬಿಗ್ ಬಾಸ್ ಸೀಸನ್ 10ರ ಫೈನಲ್ಗೆ ಯಾರ್ಯಾರು ಪ್ರವೇಶ ಮಾಡ್ತಾರೆ, ಯಾರು ಈ ಸಲದ ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತಾರೆ ಅನ್ನೋದು ಕುತೂಹಲ ಸಂಗತಿ ಎನಿಸಿದರೂ ವೀಕ್ಷಕರು ಈಗಾಗಲೇ ತಮ್ಮ ಲೆಕ್ಕಾಚಾರಗಳನ್ನು ಹಾಕಿ ಫೈನಲ್ ಅಭ್ಯರ್ಥಿಯನ್ನು ಕೂಡ ಹಾರಿಸಿಬಿಟ್ಟಿದ್ದಾರೆ. ಇಲ್ಲಿಯ ತನಕ ಬಿಗ್ ಬಾಸ್ ಮನೆ ತುಂಬ ಅಗ್ರೆಷನ್ನಿಂದ ಕೂಡಿತ್ತು. ಪ್ರತಿದಿನ ಟಾಸ್ಕ್ಗಳು ನಡೆಯುತ್ತಿದ್ದವು. ಪ್ರತಿದಿನ ಸ್ಪರ್ಧಿಗಳಲ್ಲಿ ಕೋಪ, ಮನಸ್ತಾಪ, ದ್ವೇಷ, ಅಸೂಯೆ, ಸ್ವಾರ್ಥ, ನಾಟಕೀಯ, ರಾಜಕೀಯ ಇವೆಲ್ಲವೂ ಇಡೀ ಬಿಗ್ ಬಾಸ್ ಮನೆಯನ್ನೇ ಆವರಿಸಿದ್ದವು. ಆದರೆ ಈಗ ಗುಡುಗು ಸಿಡಿಲಿನ ಜೋರಾದ ಮಳೆಯು ಒಮ್ಮೆಲೆ ನಿಂತು ಎಲ್ಲವೂ ತಣ್ಣಗಾಗಿದೆ. ವಾತಾವರಣ ತಿಳಿಯಾಗಿದೆ. ಸಿಟ್ಟು, ದ್ವೇಷಗಳಿಂದ ತುಂಬಿದ ಮನಸ್ಸುಗಳಲ್ಲಿ ಈಗ ಸ್ನೇಹ ಚಿಗುರುತ್ತಿದೆ. 2 ಬಣಗಳಾಗಿ ಹಂಚಿ ಹೋಗಿದ್ದ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳೆಲ್ಲ ಈಗ ಒಂದಾಗಿ ಎಲ್ಲರೊಡನೆ ಬೆರೆತಿದ್ದಾರೆ. ಇದಕ್ಕೆಲ್ಲ ಕಾರಣ ಅಂದರೆ ಬಿಗ್ ಬಾಸ್ ಕಾರ್ಯಕ್ರಮ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪ್ತಾ ಇರೋದು. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಟಾಸ್ಕ್ಗಳನ್ನು ಕೊಡೋದು ನಿಲ್ಲಿಸಿ ಈ ವಾರ ಪೂರ್ತಿ ಸಡಿಲಿಕೆಯನ್ನು ನೀಡಿ ಈ ವಾರವನ್ನು ಫ್ಯಾಮಿಲಿ ವೀಕ್ ಎಂದು ಘೋಷಣೆ ಮಾಡಿರುವುದು. ಈ ಫ್ಯಾಮಿಲಿ ವೀಕ್ ರೌಂಡ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳ ಮನೆಯವರು ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದಾರೆ. ತಮ್ಮವರ ಜೊತೆ ಸಮಯವನ್ನು ಕಳೆದಿದ್ದಾರೆ. ತಮ್ಮ ತಮ್ಮ ಮನೆಗಳಿಂದ ಅವರಿಗೆ ಇಷ್ಟವಾದ ತರತರದ ಭಕ್ಷ್ಯ ಭೋಜನಗಳನ್ನು ತಂದಿದ್ದಾರೆ. ಮನೆಯಲ್ಲಿ ಉಕ್ಕಿ ಬರುವ ಪ್ರೀತಿ, ವಾತ್ಸಲ್ಯ, ಅಳು, ನಗು, ಆನಂದ ಬಾಷ್ಪಗಳು, ಫೀಲಿಂಗ್ಸ್, ಎಮೋಷನ್ಸ್, ಹ್ಯಾಪಿನೆಸ್ ಇವುಗಳಿಗೆ ಏನೂ ಕಡಿಮೆ ಇರಲಿಲ್ಲ. ಎಲ್ಲರೂ ಭಾವುಕರಾಗಿದ್ದಾರೆ. ಎಷ್ಟೋ ದಿನಗಳ ನಂತರ ತಮ್ಮವರನ್ನು ಕಂಡ ಆನಂದ, ತೃಪ್ತಿ ಎಲ್ಲ ಸ್ಪರ್ಧಿಗಳಿಗೂ ಸಿಕ್ಕಿದೆ. ಬಿಗ್ ಬಾಸ್ ಮನೆಗೆ ಬಂದ ಮನೆಯವರು ಕೂಡ ಕೇವಲ ತಮ್ಮವರ ಜೊತೆ ಮಾತ್ರವಲ್ಲದೆ ಎಲ್ಲರೊಡನೆ ಮಾತಾಡ್ತಾ ಎಲ್ಲರಿಗೂ ಸಲಹೆಗಳನ್ನು ಕೊಡ್ತಾ ಸಂತೋಷವಾಗಿ ಮನೆಯಿಂದ ಹೊರಟಿದ್ದಾರೆ. ಇಷ್ಟು ದಿನಗಳು ಮನೆಯ ಸ್ಪರ್ಧಿಗಳು ಟಾಸ್ಕ್ಗಳನ್ನು ಮಾಡಿ ಅದರಿಂದ ಲಕ್ಸುರಿ ಬಜೆಟ್ ಪಡೆದು ರೇಷನ್ ತಗೊಂಡು ತಾವೇ ಅಡುಗೆ ಮಾಡಿಕೊಂಡು ಊಟ ಮಾಡ್ತಿದ್ರು. ಆದರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಸ್ಟವ್ ಹಚ್ಚೋದನ್ನೇ ಮರೆತಿದ್ದಾರೆ. ಯಾಕಂದರೆ ಮನೆಗೆ ಆಗಮಿಸುವ ಪ್ರತಿಯೊಬ್ಬರೂ ವಿವಿಧ ಭಕ್ಷ್ಯ ಭೋಜನಗಳನ್ನು ತಂದುಕೊಡ್ತಿದ್ದಾರೆ. ಎಲ್ಲರಿಗೂ ತೃಪ್ತಿಪಡಿಸ್ತಿದ್ದಾರೆ. ಇಡೀ ವಾರ ಮನೆಯಲ್ಲಿ ಹಬ್ಬದ ವಾತಾವರಣ ತುಂಬಿದೆ. ಆದರೆ ಈ ವಾರದಲ್ಲಿ ಬಿಗ್ ಬಾಸ್ ಇನ್ನೊಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಅದೇನೆಂದರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಟಾಸ್ಕ್ಗಳನ್ನು ನೀಡಿ ಸ್ಪರ್ಧಿಗಳಿಂದಲೇ ಮುಂದಿನ ಕ್ಯಾಪ್ಟನ್ ಯಾರಾಗಬೇಕೆಂಬುದನ್ನು ಆಯ್ಕೆ ಮಾಡ್ತಿದ್ರು. ಆದರೆ ಈಗ ಆ ಅಧಿಕಾರವನ್ನು ಬಿಗ್ ಬಾಸ್ ಸ್ಪರ್ಧಿಗಳ ಮನೆಯವರಿಗೆ ಕೊಟ್ಟಿದ್ದಾರೆ. ಇದರಿಂದ ಸ್ಪರ್ಧಿಗಳ ಲೆಕ್ಕಾಚಾರ ಸ್ವಲ್ಪ ತಲೆಕೆಳಗಾಗಿದೆ ಅಂತಾನೆ ಹೇಳಬಹುದು. ಬಿಗ್ ಬಾಸ್ ಮನೆಗೆ ಬಂದವರು ಮುಂದಿನ ವಾರದ ಕ್ಯಾಪ್ಟನ್ಗಾಗಿ ಸೂಚಿಸಿದ ಹೆಸರುಗಳಲ್ಲಿ ತನಿಷಾ ಕುಪ್ಪಂಡ, ಸಂಗೀತ ಹಾಗೂ ಡ್ರೋನ್ ಪ್ರತಾಪ್ ಹೆಸರುಗಳು ಮಾತ್ರ ಇವೆ. ಇವರಲ್ಲಿ ಯಾರು ಕ್ಯಾಪ್ಟನ್ ಆಗಿ ಮುಂದುವರಿಯುತ್ತಾರೆ ಅನ್ನೋದು ವಾರಾಂತ್ಯದವರೆಗೆ ಕಾದು ನೋಡಬೇಕಿದೆ. ಹಾಗೆಯೇ ಈ ಬಾರಿ ಫೈನಲ್ ವಾರಕ್ಕೆ ಪ್ರವೇಶ ಮಾಡಿ ಫಿನಾಲೆ ಕಾರ್ಯಕ್ರಮದ ಸ್ಟೇಜ್ ಮೇಲೆ ನಿಲ್ಲುವ ಟಾಪ್ 5 ಸ್ಪರ್ಧಿಗಳು ವರ್ತೂರ್ ಸಂತೋಷ್, ಸಂಗೀತಾ ಶೃಂಗೇರಿ, ಕಾರ್ತಿಕ್ ಮಹೇಶ್, ವಿನಯ್ ಗೌಡ ಹಾಗೂ ಡ್ರೋನ್ ಪ್ರತಾಪ್ ಈ 5 ಹೆಸರುಗಳು ಬಲವಾಗಿ ಕೇಳಿ ಬರ್ತಾ ಇದೆ. ಈ ಟಾಪ್ 5 ಸ್ಪರ್ಧಿಗಳಲ್ಲಿ ಒಬ್ಬರಿಗೆ ಮಾತ್ರ ಟ್ರೋಫಿಯನ್ನು ಗೆಲ್ಲಲು ಸಾಧ್ಯ. ಆ ಸ್ಪರ್ಧಿ ಯಾರು ಎಂಬುದು ನಿಮಗೆ ಏನಾದರೂ ಅನಿಸಿದರೆ ತಪ್ಪದೆ ಕಾಮೆಂಟ್ ಮಾಡಿ. ಮೈಕೇಲ್ ಹಲವು ಸಲ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದ್ದರು. ಕಳೆದ ವಾರದಲ್ಲಿ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋದ್ರು ಅನ್ನುವಷ್ಟರಲ್ಲಿ ಬಚಾವಾಗಿ ಮತ್ತೆ ಮನೆ ಸೇರಿಕೊಂಡವರು. ಈ ಬಾರಿ ಅವರು ಹೋಗುವುದು ಖಚಿತ ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿಯವರೆಗೂ ಕೂಡ ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿ ಆಗಾಗ ನಾಮಿನೇಟ್ ಆದರೂ ಕೂಡ ಕೊನೆಯ ಗಳಿಗೆಯಲ್ಲಿ ಸೇವಾಗಿ ಅಚ್ಚರಿ ರೀತಿಯಲ್ಲಿ ಉಳಿಯುತ್ತಲೇ ಬಂದಿರುವ ಸೌಮ್ಯ ಸ್ವಭಾವದವರಾದ ಸಿರಿಯವರು ಈ ವಾರಾಂತ್ಯದಲ್ಲಿ ತಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಡುವುದು ಖಚಿತ ಎನ್ನುವುದು ಇನ್ನು ಕೆಲವರ ಅಭಿಪ್ರಾಯವಾಗಿದೆ. ಅದೂ ಅಲ್ಲದೆ ಈ ವಾರದ ನಾಮಿನೇಟ್ ಲಿಸ್ಟ್ನಲ್ಲಿ ಸಂಗೀತಾ ಶೃಂಗೇರಿ, ವಿನಯ್ ಗೌಡ, ತನಿಷಾ ಕುಪ್ಪಂಡ, ಕಾರ್ತಿಕ್ ಮಹೇಶ್, ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್ ಹಾಗೂ ಸಿರಿಯವರು ಕೂಡ ಇದ್ದಾರೆ. ಇದರ ಜೊತೆಗೆ
ವೋಟಿಂಗ್ನಲ್ಲಿಯೂ ಕೂಡ ಸಿರಿಯವರು ಅತ್ಯಂತ ಕಡಿಮೆ ವೋಟುಗಳನ್ನು ಪಡೆದಿದ್ದು ಈ ವಾರದಲ್ಲಿ ಅವರು ಎಲಿಮಿನೇಟ್ ಆಗುವುದು ಖಚಿತ ಎಂದು ಹೇಳಲಾಗ್ತಿದೆ. ಒಟ್ಟಾರೆ ಈಗ ಬಿಗ್ ಬಾಸ್ ಮನೆಯ ವಾತಾವರಣ ಬದಲಾಗಿದೆ, ಸ್ಪರ್ಧಿಗಳ ಮನಸ್ಥಿತಿಯೂ ಬದಲಾಗಿದೆ. ಅಳುಮುಂಜಿ ಅಂತಲೇ ಕರೆಸಿಕೊಂಡಿದ್ದ ಸಂಗೀತ ಈಗ ಖುಷಿಯಾಗಿ ನಗನಗತಾ ಇದ್ದಾರೆ. ಯಾವಾಗಲೂ ಅಗ್ರೆಸಿವ್ ತೋರಿಸಿದ್ದ ವಿನಯ್ ಹಾಗೂ ಕಾರ್ತಿಕ್ ಕೂಡ ಈಗ ಶಾಂತವಾಗಿದ್ದಾರೆ. ಎಲ್ಲರ ಜೊತೆ ಬೆರೆತಿದ್ದಾರೆ. ಸದಾ ಅಳುತ್ತಲೇ ಆಗಾಗ ಖಿನ್ನತೆಗೆ ಒಳಗಾಗುತ್ತಿದ್ದ ಪ್ರತಾಪ್ ಲವಲವಿಕೆಯಿಂದ ಇದ್ದಾರೆ. ಒಟ್ಟಾರೆ ಎಲ್ಲ ಸ್ಪರ್ಧಿಗಳ ಸ್ವಭಾವ ಬದಲಾಗಿ ಅವರ ಮನಸ್ಥಿತಿಗಳೂ ಬದಲಾಗಿವೆ. ಈಗ ಎಲ್ಲ ಸ್ಪರ್ಧಿಗಳ ಮನೆಯವರು ಬಿಗ್ ಬಾಸ್ ಮನೆಗೆ ಬಂದು ಎಲ್ಲರನ್ನೂ ಅಕ್ಕರೆಯಿಂದಲೇ ಮಾತನಾಡಿಸಿ ಸಲಹೆಗಳನ್ನು ನೀಡಿ ಒಂದಷ್ಟು ಸಮಯವನ್ನು ಕಳೆದು ಹೊರಟಿದ್ದಾರೆ. ಈಗೇನಿದ್ದರೂ ಬಿಗ್ ಬಾಸ್ ಟ್ರೋಫಿ ಗೆಲ್ಲುವ ಕಡೆ ಎಲ್ಲ ಸ್ಪರ್ಧಿಗಳ ಚಿತ್ತ ಹರಿದಿದೆ. ಫೈನಲ್ ಹಾದಿಯ ಗೆರೆಯನ್ನು ಯಾರು ದಾಟುತ್ತಾರೆ, ಯಾರು ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತಾರೆ, 50 ಲಕ್ಷ ನಗದು ಬಹುಮಾನ ಯಾರು ಪಡೆಯುತ್ತಾರೆ, ನಿಮ್ಮ ನೆಚ್ಚಿನ ಇಷ್ಟವಾದ ಸ್ಪರ್ಧಿ ಯಾರು ಅನ್ನೋದನ್ನು ತಪ್ಪದೇ ಈ ಕಡೆಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ನನ್ನ ಸಂಚಾರಿ ನಾಣಿ ಚಾನಲ್ಗೆ ಒಂದು ಸಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಎಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.